ಮುದ್ದಾಗಿ ಮಕ್ಕಳು ಹುಟ್ಟಿದ್ರೆ ಖುಷಿಯಿಂದ ಬೀಗುವ ತಂದೆ ತಾಯಿ ಮಗುವಿನಲ್ಲಿ ಏನಾದರೂ ಕೊರತೆ ಎದುರಾದ್ರೆ ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಕುಸಿದೋಗ್ತಾರೆ. ಆದರೆ ಈ ಪೋಷಕರು ಹಾಗೆ ಮಾಡಲಿಲ್ಲ. ಅವರಿಗೆ ಪ್ರೋತ್ಸಾಹ ಕೊಟ್ಟು ಕ್ರೀಡಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಗೆ ಕಾರಣ ಆಗಿದ್ದಾರೆ. ವಿದೇಶದಿಂದ ಪದಕ ಗೆದ್ದು ತವರಿಗೆ ಬಂದಂತ ವಿಶೇಷ ಸಾಧಕರಿಗೆ ಭವ್ಯ ಸ್ವಾಗತ ಸಿಕ್ತು. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ. ತಾವು ಗೆದ್ದಿರುವ ಪದಕಗಳನ್ನ ಹಿಡಿದು ತ್ರಿವರ್ಣ ಧ್ವಜದೊಂದಿಗೆ ಸಂಭ್ರಮಿಸುತ್ತಿರೋ ಇವರೆಲ್ಲ ವಿಶೇಷ ಚೇತನರು. ಆದ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂತೆ ಅಬುಧಾಬಿಯಲ್ಲಿ ನಡೆದ ವಿಶ್ವ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನ ಹಾರಿಸಿ ಬಂದಿದ್ದಾರೆ. ಅಬುಧಾಬಿಯಲ್ಲಿ ಮಾರ್ಚ್ 14ರಿಂದ 21ರವರೆಗೆ ವಿಶ್ವ ಒಲಿಂಪಿಕ್ ಸ್ಪರ್ಧೆ ನಡೆಯಿತು. ಇದರಲ್ಲಿ ಭಾರತ ಸೇರಿದಂತೆ 192 ದೇಶಗಳು ಪಾಲ್ಗೊಂಡಿದ್ವು. ಭಾರತದಿಂದ 278 ಕ್ರೀಡಾಕಾರರು ಭಾಗವಹಿಸಿದ್ರು. ಅದರಲ್ಲಿ ನಮ್ಮ ಕರ್ನಾಟಕದ 16 ಕ್ರೀಡಾಪಟುಗಳು ಈಜು, ವೇಟ್ ಲಿಫ್ಟಿಂಗ್, ಓಟ, ವಾಲಿಬಾಲ್ ಸೇರಿದಂತೆ 9 ಕ್ರೀಡೆಗಳಲ್ಲಿ 52 ಪದಕಗಳನ್ನು ಗೆದ್ದು ಬಂದಿದ್ದಾರೆ. ಇವತ್ತು ತವರಿಗೆ ಹಿಂತಿರುಗಿದ ಈ ವಿಶೇಷ ಕ್ರೀಡಾ ಸಾಧಕರಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ವಿಮ್ಮಿಂಗು ಚೆನ್ನಾಗಿದ್ವಿ, ಆಮೇಲೆ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಟೈರ್ ಬಂತು, ಪಿಕಪ್ ಟಫ್ ಇತ್ತು, ಕಷ್ಟ ಮಾಡೋಕ್ಕೆ. ತುಂಬಾ ಖುಷಿಯಾಗಿದೆ. ನಮ್ಮ ಕರ್ನಾಟಕದಿಂದ 16 ಮಕ್ಕಳು ಅಥ್ಲೀಟ್ಸ್, 7 ಜನ ಕೋಚಸ್ ಮತ್ತೊಬ್ಬರು ಅಸಿಸ್ಟೆಂಟ್ ಡೆಲಿಗೇಷನ್ ಹೆಡ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಕರ್ನಾಟಕಕ್ಕೆ 32 ಮೆಡಲ್ ತಗೊಂಡು ಬಂದಿದ್ದಾರೆ. 8 ಡಿಸಿಪ್ಲಿನ್ಸ್ ಅಲ್ಲಿ ಆಟ ಆಡಿದ್ದಾರೆ ಮಕ್ಕಳು. ಪೋಷಕರು ತಮ್ಮ ಮಕ್ಕಳಲ್ಲಿ ಏನಾದ್ರೂ ಕೊರತೆ ಎದುರಾದ್ರೆ ಪ್ರಪಂಚವೇ ತಲೆ ಮೇಲೆ ಬಿದ್ದಂಗೆ ಕುಸಿದೋಗ್ತಾರೆ. ಆದ್ರೆ ಈ ಪೋಷಕರು ಹಾಗೆ ಮಾಡಲಿಲ್ಲ. ತಮ್ಮ ವಿಶೇಷ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ವಿದೇಶದವರೆಗೂ ಕರ್ಕೊಂಡು ಹೋಗಿದ್ದಾರೆ. ಇದೀಗ ಇವರ ಸಾಧನೆ ಪೋಷಕರಲ್ಲಿ ಎಲ್ಲಿಲ್ಲದ ಸಂತಸ ತಂದಿದೆ. ಮಗಳು ಹುಟ್ಟಿದಾಗ ಡೌನ್ ಸಿಂಡ್ರೋಮ್ ಅಂತ ಗೊತ್ತಾಯ್ತು. ಸೊ ಅವಳು ಯಾವುದೆಲ್ಲಾರೋ ಒಂದರಲ್ಲಿ ಅವಳು ಮೇಲೆ ಬರಬೇಕು, ಒಂದು ಮಾದರಿ ಹುಡುಗಿ ಆಗಬೇಕು ಅಂತ ನಾನು ಪ್ರಯತ್ನ ಪಟ್ಟು, ಅವಳು ಆ್ಯಕ್ಚುಲಿ ನೀರಿಗೆ ಫೋಬಿಯಾ ಇದ್ಲು. ಸೊ ಅವಳನ್ನು ನೀರಿಗೆ ದೂಡಿ ಸ್ವಿಮ್ಮಿಂಗ್ ಕೋಚ್ ಅವರು ಅವರೊಂದಿಗೆ ಸ್ವಿಮ್ಮಿಂಗ್ ಕಲಿಸಿ 15 ವರ್ಷದ ಪರಿಶ್ರಮದಿಂದ ಇವತ್ತು ವರ್ಲ್ಡ್ ಸಮ್ಮರ್ ಗೇಮ್ನಲ್ಲಿ ಭಾಗವಹಿಸಲಿಕ್ಕಾಯಿತು. ಕಂಚಿನ ಪದಕವನ್ನು ನನ್ನ ಮಗಳು ಗೆದ್ದಿದ್ದಾಳೆ. ತಮ್ಮ ಮಕ್ಕಳನ್ನ ಎಲ್ಲ ಮಕ್ಕಳಂತೆ ಬೆಳೆಸಬೇಕು ಎನ್ನುವ ಛಲ ಈ ಪೋಷಕರದ್ದು. ಇವರ ಆತ್ಮಸ್ಥೈರ್ಯದ ಫಲಿತಾಂಶವೇ ಇವತ್ತಿನ ವಿಶ್ವ ಮಟ್ಟದ ಗೆಲುವು. ಇಂತಹ ಪೋಷಕರಿಗೆ ನಾವು ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಚಂದ್ರು ಶಿಡ್ಲಘಟ್ಟ, TV5 ದೇವನಹಳ್ಳಿ.